ನಾಟಿ ಕೋಳಿಲಿ ನಾಟಿ ಕೋಳಿ ಸಾಂಬಾರು ಮಾಡ್ತೀವಿ, ನಾಟಿ ಕೋಳಿ ಬಸ್ಸಾರು ಮಾಡ್ತೀವಿ. ಬಟ್ ನಾಟಿ ಕೋಳಿ ಬಿರಿಯಾನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಾಟಿ ಕೋಳಿ ಬಡಿಸ್ಕೊಂಡು ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಟನ್ ಬಿರಿಯಾನಿ ತಿಂದಂಗೆ ಆಗುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇದನ್ನು ಮಾಡೋದು ಅಷ್ಟೇ ತುಂಬ ಸುಲಭ. ಮನೇಲಿ ಸಿಗೋವಂಥ ಪದಾರ್ಥಗಳಿಂದ ಸೂಪರ್ ಆಗಿರೋವಂಥ, ಒಳ್ಳೆ ರೆಸ್ಟೋರೆಂಟಲ್ಲೂ ಇಷ್ಟು ಟೇಸ್ಟಿಯಾಗಿರಲ್ಲ ಅನಿಸುತ್ತೆ ಬಿರಿಯಾನಿ, ಅಷ್ಟು ಚೆನ್ನಾಗಿರೋವಂಥ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬಿರಿಯಾನಿಗೆ ಮಸಾಲೆ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ನಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಿ, ಅದೇ ಮೆಜರ್ಮೆಂಟಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ನಿ, ನಂತರ ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ನಿ, 2 ಇಂಚು ಶುಂಠಿ ತೊಗೊಂಡಿದ್ನಿ, ನಂತರ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ನಿ, ಒಂದು ದಪ್ಪ ಸೈಜ್ ಟೊಮೆಟೊನ ತೊಗೊಂಡಿದ್ನಿ, ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ನಿ. ಇದನ್ನ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಇದನ್ನ ರುಬ್ಕೊಳ್ಳಿ. ನೋಡಿ, ಬಿರಿಯಾನಿಗೆ ಮಸಾಲೆ ರೆಡಿ ಆಗಿದೆ. ನಂತರ ನಾನಿಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ನಿ. ನಿಮಗೆ ಬೇಕಿದ್ರೆ ಪೂರ್ತಿ ತುಪ್ಪದಲ್ಲೇ ಮಾಡ್ಕೊಬೋದು. ನಂತರ ನಾವು ಬಿರಿಯಾನಿಗೆ ಹಾಕುವಂಥ ಸ್ಪೈಸಸ್ ಎಲ್ಲ ಸೇರಿಸ್ಕೊಳ್ಳೋಣ. ನಿಮ್ಮ ಮನೇಲಿ ಯಾವ್ಯಾವ ಸ್ಪೈಸಸ್ ಅವೈಲೇಬಲ್ ಇದೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ನನ್ನ ಹತ್ರ ಸೋಂಪಿತ್ತು, ಮತ್ತು ಸ್ಟಾರ್ ಹೂವು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮತ್ತು ಸ್ಟೋನ್ ಫ್ಲವರ್ ಅಂದರೆ ಕಲ್ಲು ಹೂವು ಅಂತ ಅಂತೀವಲ್ವ, ಅದೆಲ್ಲ ಇತ್ತು, ಅದನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಏಲಕ್ಕಿ ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ನಿ. ನಿಮ್ಮ ಹತ್ರ ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದೆಲ್ಲ ಒಂದು 5 ಸೆಕೆಂಡ್ ಫ್ರೈ ಮಾಡಿದ ನಂತರ ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಸೇರಿಸ್ಕೊತೀನಿ. ನಿಮ್ಮ ಹತ್ರ ಏನಾದರೂ ಮೆಂತ್ಯ ಸೊಪ್ಪಿತ್ತು ಅಂದರೆ ಅದನ್ನೇ ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಈ ರೀತಿ ಕಸ್ತೂರಿ ಮೇಥಿ ಸೇರಿಸ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು 10ರಿಂದ 20 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸುಮಾರು 1/4 kg ಆಗೋಷ್ಟು ಚಿಕನ್ನ ಬಳಸ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ. ನೀವು 1 kg ಚಿಕನ್ನ ಯೂಸ್ ಮಾಡ್ತಾಯಿದ್ರು 1 kgಗೂ ಸೇಮ್ ಮಸಾಲ ಪದಾರ್ಥ ಹಾಕ್ಕೊಳ್ಳಿ, ಕರೆಕ್ಟಾಗುತ್ತೆ. ಅಥವಾ 1.5 kg ಚಿಕನ್ಗೂ ಅಷ್ಟೇ ಇಷ್ಟೇ ಮಸಾಲ ಹಾಕ್ಕೊಂಡು ನಡೆಯುತ್ತೆ, ಕರೆಕ್ಟಾಗುತ್ತೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ರುಬ್ಬೋದಕ್ಕೆ ಎಲ್ಲ ನೀಟಾಗಿ ಹಾಕ್ಕೊಂಡಿದ್ನಿ, ಅದಕ್ಕೋಸ್ಕರ ಸಪ್ರೇಟಾಗಿ ಏನು ಯೂಸ್ ಮಾಡ್ತಾ ಇಲ್ಲ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೂ ಹಾಕಿದ್ನಿ, ಬಟ್ ಇದಕ್ಕೂ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಅಷ್ಟೇ, ಇವಾಗ ಹಾಕೋದ್ರಿಂದ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ್ಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಿದೆ, ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬರ್ತಿದೆ. ಈ ಟೈಮಲ್ಲಿ ಒಂದು 2 ಟೊಮೆಟೊನ ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ನಿ, ಅದನ್ನ ಸೇರಿಸ್ಕೊತಾ ಇದ್ನಿ. ನಂತರ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ನಿ. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಉಪ್ಪು ಸೇರಿಸೋದ್ರಿಂದ. ಇವಾಗ ಟೊಮೆಟೊ ನೀಟಾಗಿ ಸಾಫ್ಟ್ ಆಗೋವರೆಗೂ ಇದನ್ನ ಕುಕ್ ಮಾಡ್ಕೋಬೇಕಾಗತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋವಂಥ ಒಂದು ಸಬ್ಸ್ಕ್ರೈಬ್, ಲೈಕ್, ಕಮೆಂಟಿಂದ ನಂಗೆ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನಿಮ್ಗೆ ಈಸಿಯಾಗಿ ಮನೇಲೇ ಸಿಗೋವಂಥ ಪದಾರ್ಥಗಳಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಟೊಮೆಟೊ ಆಲ್ಮೋಸ್ಟ್ ಸಾಫ್ಟ್ ಆಗ್ತಿದೆ. ಬಿರಿಯಾನಿನ ತುಂಬ ವಿಧವಾಗಿ ಮಾಡ್ಬೋದು. ಇದು ಒಂದು ರೀತಿ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ, ನಿಜ ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ತೊಳೆದಿಟ್ಟಿರೋ ಅಂಥ ಚಿಕನ್ನ ತೊಗೋಬೇಕು. ನೀಟಾಗಿ ಒಂದು 3ರಿಂದ 4 ಸಲ ಚಿಕನ್ ತೊಳ್ಕೊಂಡಿದ್ನಿ. ನೋಡಿ, ನಾನು ಚಿಕನಲ್ಲಿ ಯಾವ್ಯಾವ ಪೀಸ್ ಇದೆ ಅದನ್ನೆಲ್ಲ ಉಪಯೋಗಿಸಿದ್ನಿ. ನಿಮಗೇನಾದರೂ ಸ್ಕಿನ್ ಔಟ್ ಮಾಡಿಸ್ಬೇಕು ಅಂತಂದರೆ ಸ್ಕಿನ್ ಔಟ್ ಆದರೂ ಮಾಡಿಸ್ಕೋಬೋದು. ನಮ್ಮ ಮನೇಲಿ ಸ್ಕಿನ್ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾವೇನು ಸ್ಕಿನ್ ಔಟ್ ಮಾಡ್ಸೋಕೆ ಹೋಗಿಲ್ಲ. ನಾನಿಲ್ಲಿ ಮೊಟ್ಟೆ ಕೋಳಿ ಉಪಯೋಗಿಸ್ತಾ ಇದ್ದೀನಿ, ಅಂದರೆ ನಾಟಿ ಕೋಳಿಲಿ ಮೊಟ್ಟೆ ಕೋಳಿನ ಉಪಯೋಗಿಸ್ತಾ ಇದ್ದೀನಿ. ಮೊಟ್ಟೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಿ. ಈ ಟೈಮಲ್ಲಿ ಮೊಟ್ಟೆ ಸೇರ್ಸೋಕೆ ಹೋಗಬಾರ್ದು. ಚಿಕನ್ ಎಲ್ಲ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಈಗಲೇ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಎಲ್ಲ ನೀರು ಬಿಟ್ಕೋಬೇಕು. ಅಲ್ಲಿವರೆಗೂ ಚಿಕನ್ನ ನೀಟಾಗಿ ಫ್ರೈ ಮಾಡಬೇಕು. ಒಗ್ಗರಣೆಲ್ಲೇ ಚಿಕನ್ ಚೆನ್ನಾಗಿ ಎಲ್ಲ ಫ್ರೈ ಆಗಿಬಿಡಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಒಂದು 10 ನಿಮಿಷನಾದರೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ. ನೀವೇನಾದರೂ ಮಟನ್ ಬಿರಿಯಾನಿ ಮಾಡ್ತೀರಾ ಅಂತಂದ್ರೂ ಅಷ್ಟೇ ಇದೇ ಪ್ರೊಸೀಜರು, ಚಿಕನ್ ಬದಲಿಗೆ ಮಟನ್ ಹಾಕ್ತೀರಾ ಅಷ್ಟೇ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೇ ಪ್ರೊಸೀಜರಲ್ಲಿ ಮಾಡಿ. ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 6 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ನೋಡಿ,
ನೀರೆಲ್ಲ ನೀಟಾಗಿ ಬಿಟ್ಕೋತಾ ಇದೆ. ಚಿಕನ್ನಲ್ಲಿರೋವಂಥ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೋತಾ ಇದೆ. ಚಿಕನ್ ಬಿರಿಯಾನಿಗೆ ಜಾಸ್ತಿ ಎಣ್ಣೆನ ಉಪಯೋಗ್ಸೋಕೆ ಹೋಗಬೇಡಿ. ಯಾಕೆಂದರೆ ನಾವು ಮೊಟ್ಟೆ ಕೋಳಿ ಉಪಯೋಗಿಸ್ತಿರೋದ್ರಿಂದ ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಉಪಯೋಗಿಸಿ. ನಂತರ ಒಂದು 5 ನಿಮಿಷ ಮತ್ತೆ ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಇಲ್ಲಿ ನಾನು ಮೊಟ್ಟೆ ಚೀಲ, ಮೊಟ್ಟೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗಲೇ ಸೇರ್ಸೋಕೆ ಹೋಗೋದಿಲ್ಲ. ನೀರು ಸೇರಿಸ್ತೀವಲ್ವಾ, ಆ ಟೈಮಲ್ಲಿ ಇದನ್ನೆಲ್ಲ ಸೇರಿಸ್ಕೋತೀನಿ. ನೋಡಿ ಚಿಕನ್ನಲ್ಲೆಲ್ಲ ನೀಟಾಗಿ ಈಗ ನೀರೆಲ್ಲ ಬಿಟ್ಕೊಬಿಟ್ಟಿದೆ. ನಂತರ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೋಬೇಕು. ನಾನು ಮಸಾಲೆನೂ ಅಷ್ಟೇ ಜಾಸ್ತಿ ರುಬ್ಕೊಂಡೇ ಇಲ್ಲ, ಸ್ವಲ್ಪನೇ ರುಬ್ಕೊಂಡಿದ್ದೀನಿ. ನಂತರ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಉಪಯೋಗಿಸ್ತಾ ಇದ್ದೀನಿ. ನಾನು ಮನೆಯಲ್ಲೇ ಇರೋವಂಥ ಮೊಸರನ್ನ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ನಾವು ಮನೆಯಲ್ಲೇ ಮೊಸರು ಪ್ರಿಪೇರ್ ಮಾಡ್ತೀವಿ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 3/4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ. ನಾನು ಚಿಕನ್ ಮಸಾಲ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಯಾವುದನ್ನೂ ಉಪಯೋಗಿಸ್ತಾ ಇಲ್ಲ. ಬದಲಿಗೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡ್ರನ್ನ ಒಂದು 3/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಮನೆಯಲ್ಲೇ ಮಾಡೋ ಅಂಥ ಸಾಂಬಾರು ಪೌಡ್ರದ್ದು ರೆಸಿಪಿ ಬೇಕು ಅಂತಂದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಈ ಸಾಂಬಾರು ಪೌಡ್ರ್ ಹಾಕೋದ್ರಿಂದ. ನಾನು ಯಾವುದೇ ರೀತಿ ಬಿರಿಯಾನಿ ಮಸಾಲ, ಚಿಕನ್ ಮಸಾಲ ಯಾವುದನ್ನೂ ಉಪಯೋಗಿಸ್ತಾ ಇಲ್ಲ. 1 ಟೇಬಲ್ ಸ್ಪೂನ್ ನಾನು ಗರಂ ಮಸಾಲ ಉಪಯೋಗಿಸಿದ್ನಷ್ಟೇ. ರುಬ್ಬಿರೋ ಮಸಾಲೆ ಮತ್ತು ಮಸಾಲೆ ಪೌಡ್ರು ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದು ಕುದಿ ಬರಿಯೋದಕ್ಕೆ ಬಿಡಬೇಕು. ನೋಡಿ ನೀರು, ಮಸಾಲೆಯಲ್ಲಿರೋವಂಥ ನೀರು, ಚಿಕನ್ನಲ್ಲಿರೋವಂಥ ನೀರು ಎಲ್ಲ ಎಷ್ಟಾಗಿದೆ ಅಂತ. ನಾನಿವಾಗ ಎಕ್ಸ್ಟ್ರಾ ನೀರು ಸೇರಿಸೋದಿಲ್ಲ. ಅದೇ ನೀರಲ್ಲಿ ಒಂದು 5 ವಿಷಿಲ್ನ ಹಾಕ್ಸ್ಕೊಳ್ಳೋಣ. ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ವಾ, ಅದಕ್ಕೋಸ್ಕರ ಒಂದು 5 ವಿಷಿಲ್ ಆಗಿದ ನಂತರ ನಾನು ಏರೆಲ್ಲ ಔಟ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಚಿಕನ್ನಲ್ಲಿರೋವಂಥ ಜಿಡ್ಡಿನಂಶ ಎಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಚಿಕನ್ ಬಿರಿಯಾನಿಗೆ ಜಾಸ್ತಿ ನಾವು ಎಣ್ಣೆ ಅಥವಾ ತುಪ್ಪ ಉಪಯೋಗ್ಸೋಕೆ ಹೋಗಬಾರ್ದು. ಸ್ವಲ್ಪನೇ ಉಪಯೋಗಿಸ್ಕೊಂಡ್ರೆ ಇದರಲ್ಲಿರೋವಂಥ ಜಿಡ್ಡಿನಂಶನೇ ಬಿಟ್ಕೊಬಿಡುತ್ತೆ. ನೋಡಿ ಚಿಕನ್ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ, ಅಂದರೆ ಒಳ್ಳೆ ಗ್ರೇವಿ ಥರ ಆಗಿದೆ. ನಾನಿಲ್ಲಿ 2.5 ಗ್ಲಾಸ್ನ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ ನಾನು ಈ ಗ್ಲಾಸ್ ಅಳತೆಯಲ್ಲಿ 2.5 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 4 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತೀನಿ. ಅಂದರೆ ನಾವು ಯೂಶ್ವಲಿ 2.5 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೋ. ಬಟ್ ಚಿಕನ್ ಬಿರಿಯಾನಿಗೆ ಹಾಗಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ನೀರಿನ ಅಂಶ ಎಲ್ಲ ಎಷ್ಟಿದೆ ಅಂತ. ಅದಕ್ಕೋಸ್ಕರ ನಾವು 1 ಗ್ಲಾಸ್ ಆಗುವಷ್ಟು ನೀರನ್ನ ಕಡಿಮೆನೇ ಸೇರಿಸ್ಕೋಬೇಕು. ಏನಾದರೂ 5 ಗ್ಲಾಸ್ ಏನಾದರೂ ಅಕ್ಕಿಗೆ ನೀರು ಸೇರಿಸ್ಕೊಬಿಟ್ರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಥರ ಆಗುತ್ತೆ. ಅದಕ್ಕೋಸ್ಕರ 4 ಗ್ಲಾಸ್ ಆದರೆ ನೀರು ಬೇಜಾನಾಗೋಗ್ಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ ಅನ್ನ ಉದುರುದ್ರಾಗಿ. ನೀರು ಸೇರಿಸಿದ ಇಮಿಡಿಯೇಟ್ ನಾವು ಅಕ್ಕಿನ ಸೇರ್ಸೋಕೆ ಹೋಗಬಾರ್ದು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬಂದ ನಂತರ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಏನಾದರೂ ನಿಮಗೆ ಖಾರ ಏನಾದರೂ ಬೇಕು ಅಂತಂದರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು, ಅಥವಾ ಉಪ್ಪು ಬೇಕು ಅಂತಂದ್ರೂ ಅಷ್ಟೇ. ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಈ ಟೈಮಲ್ಲಿ ನಾನು ಮೊಟ್ಟೆ ಮತ್ತು ಮೊಟ್ಟೆ ಗುದಿ ಎಲ್ಲ ಇತ್ತು ಅಲ್ವಾ, ಅದನ್ನ ಸೇರಿಸ್ಕೊತಾ ಇದ್ನಿ. ಅದೆಲ್ಲ ಸೇರಿಸಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಆ ಮೊಟ್ಟೆ ಮತ್ತು ಮೊಟ್ಟೆ ಗುದಿ ಎಲ್ಲ ಏನು ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳಲ್ಲ. ಅದು ಒಂದು 10ರಿಂದ 15 ನಿಮಿಷ ಬೆಂದರೂ ಸಾಕಾಗ್ಬಿಡತ್ತೆ. ನೋಡಿ ಚಿಕನ್ ಎಲ್ಲ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ. ನಂತರ ಒಂದು 10ರಿಂದ 15 ನಿಮಿಷ ನೆನೆಸಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನು ಚಿಕನ್ ಬೇಯೋದಕ್ಕೆ ಲಿಡ್ ಕ್ಲೋಸ್ ಮಾಡಿದೆ ಅಲ್ವಾ, ಆ ಟೈಮಲ್ಲಿ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಯಾಕೆಂದರೆ ನಾವು ಮುಂಚೆನೇ ಏನಾದ್ರೂ ಅಕ್ಕಿ ನೆನೆಸ್ಬಿಟ್ರೆ ತುಂಬ ಜಾಸ್ತಿ ನೆಂದ್ಬಿಡುತ್ತೆ. ಒಂದು 15 ನಿಮಿಷ ನಮಗೆ ಅಕ್ಕಿ ನೆಂದ್ರೂ ಸಾಕಾಗುತ್ತೆ. ನಾನೆಲ್ಲ ಚಿಕನ್ ಎಲ್ಲ ಫ್ರೈ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋ ಟೈಮಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೆ. ಈಗೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಈ ಮೊಟ್ಟೆನ ಇವಾಗ ಎತ್ಕೊಬಿಡ್ತೀನಿ, ಯಾಕೆಂದರೆ ಮಿಕ್ಸ್ ಮಾಡುವಾಗೆಲ್ಲ ಅದೆಲ್ಲ ಕದ್ರೋಗ್ಬಿಡುತ್ತೆ. ಆಲ್ರೆಡಿ ಆ ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಅದು ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ಬಿರಿಯಾನಿ ತಿನ್ನುವಾಗ ಅದನ್ನ ಸೇರಿಸ್ಕೋಬೋದು, ಅಥವಾ ಲಿಡ್ ಓಪನ್ ಮಾಡಿದಾಗ, ನಾವು ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಅದನ್ನ ಸೇರಿಸ್ಕೊಂಡ್ರು ನಡೆಯುತ್ತೆ. ಅಕ್ಕಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಇದು ಕುದಿಯೋದಕ್ಕೆ ಬಿಡೋಣ. ಇಮಿಡಿಯೇಟ್ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ನೀಟಾಗಿ ಕುದ್ದು ಅಕ್ಕಿ ಮತ್ತು ನೀರು ಸಮ ಪ್ರಮಾಣದಲ್ಲಿ ಆಗಬೇಕು, ಆವಾಗ ಅನ್ನ ತುಂಬ ಚೆನ್ನಾಗಾಗತ್ತೆ. ನಿಮ್ಮ ಮನೇಲಿ ಯಾವ ಅಕ್ಕಿ ಇತ್ತು ಅದನ್ನ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಬುಲೆಟ್ ರೈಸ್ನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಸುಮತಿ ರೈಸ್ ಇತ್ತು ಅಂದರೆ ಬಾಸುಮತಿ ರೈಸ್ ಆದರೂ ಉಪಯೋಗಿಸ್ಕೊಳ್ಳಿ. ನಂತರ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹುಳಿನ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ನಿಂಬೆ ಹುಳಿ ಸೇರಿಸೋದ್ರಿಂದ ಅನ್ನ ಚೆನ್ನಾಗಿ ಉದುರುದ್ರಾಗುತ್ತೆ ಮತ್ತು ಜ್ಯೂಸಿಯಾಗೂ ತುಂಬ ಚೆನ್ನಾಗಿರುತ್ತೆ. ಸೇರಿಸ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಅನ್ನ ಮತ್ತು ನೀರು ಎಲ್ಲ ಸಮ ಪ್ರಮಾಣದಲ್ಲಾಗಿದೆ, ಚೆನ್ನಾಗೆಲ್ಲ ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಸ್ಟವ್ನ ಸಿಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನ ಲಿಡ್ ಹಾಗೆ ಕ್ಲೋಸ್ ಮಾಡ್ತೀನಿ. ನಾನು ಒಂದು ವಿಷಿಲ್ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. 10 ನಿಮಿಷ ಹಾಗೆ
ಬೇಯೋದಕ್ಕೆ ಬಿಡ್ತೀನಿ. ನೀವು ಸುಮ್ಮನೆ ಪಾತ್ರೆ ಮುಚ್ಚುಳನ ಮಾಮೂಲಿ ಪ್ಲೇಟಿಂದ ಮುಚ್ಕೊಂಡು 10 ನಿಮಿಷ ಬೇಯಿಸ್ತೀವಿ ಅಥವಾ ದಮ್ ಕಟ್ತೀವಿ ಅಂತಂದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೋಡಿ 10 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಿದ್ದೀನಿ ಬಿರಿಯಾನಿ ಹೇಗಾಗಿದೆ ಅಂತ. ಆ ಕಲ್ಲರ್ ನೋಡಿ ಒಂದೊಂದು ಅಗ್ಳಿಗೂ ಆ ಮಸಾಲೆ ಪದಾರ್ಥ ಅನ್ನೋದು ತುಂಬ ಚೆನ್ನಾಗಿ ಹಿಡ್ದಿದೆ. ಒಳ್ಳೆ ಮಟನ್ ಬಿರಿಯಾನಿ ತಿಂದಂಗೆ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಒಂದು ಸ್ವಲ್ಪನೂ ಬಿರಿಯಾನಿ ಉಳ್ಕೊಳ್ಳಿಲ್ಲ, ಅಷ್ಟು ಬೇಗ ಖಾಲಿ ಮಾಡಿಬಿಟ್ರು. ರೆಸ್ಟೋರೆಂಟಲ್ಲೂ ನಿಜ ಈ ಥರ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೇಮ್ ಮಟನ್ಗೂ ಇದೇ ಪ್ರೊಸೀಜರು, ಮಟನ್ ಬಿರಿಯಾನಿ ಮಾಡೋದಾದರೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾಟಿ ಕೋಳಿ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.